Hi students, welcome back to my channel Universe of Physics. In the last video we discussed about part D questions and 5 marks numericals. Now I am going to discuss about MCQs and also fill in the blanks. So ನಿಮಗೆ ಗೊತ್ತಿದೆ ಆಲ್ರೆಡಿ ಒಟ್ಟು 15 MCQs ಇರುತ್ತೆ ಮತ್ತು 5 fill in the blanks questions ಇರುತ್ತೆ. ಸೊ 15 MCQs ಯಾವೆಲ್ಲ ಚಾಪ್ಟ್ರಿಂದ ಕೇಳ್ತಾರೆ ಅಥವಾ fill in the blanks ಯಾವ ಚಾಪ್ಟ್ರಲ್ಲಿ ಬರೋ ಸಾಧ್ಯತೆ ಇದೆ ಅದರ ಬಗ್ಗೆ ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ ಫಸ್ಟು ಟೋಟಲ್ MCQs ಬಂದು MCQs 15 MCQs ಇರುತ್ತೆ. ಸಾರಿ, fill in the blanks 5 ಇರುತ್ತೆ. fill in the blanks 5 ಇರುತ್ತೆ. MCQs 15 ಇರುತ್ತೆ, fill in the blanks 5 ಇರುತ್ತೆ. ಟೋಟಲ್ 20 ಮಾರ್ಕ್ಸ್ ಫ್ರಮ್ ಪಾರ್ಟ್ ಎ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಹಾಗಾದ್ರೆ MCQs 15 MCQs ಯಾವ ಚಾಪ್ಟ್ರಿಂದ ಬರುತ್ತಾ? 15 MCQs ನೋಡಿ, ಇಲ್ಲಿ ಆಲ್ಮೋಸ್ಟ್ ನಮಗೆ ಟೋಟಲ್ ನಂಬರ್ ಆಫ್ ಚಾಪ್ಟರ್ಸ್ ಎಷ್ಟಿದೆ? 14 ಚಾಪ್ಟರ್ಸ್ ಇದೆ. 14 ಚಾಪ್ಟರ್ಸ್ ಇದೆ. ಈ 14 ಚಾಪ್ಟರ್ಸಲ್ಲಿ ನಮಗೆ 15 MCQs ಬರಬೇಕು. ಸೊ 14 ಚಾಪ್ಟರ್ಸಲ್ಲಿ 15 MCQ ಅಂತಂದರೆ ಅರೌಂಡ್ 13 ಚಾಪ್ಟರ್ಸಲ್ಲಿ 13 ಚಾಪ್ಟರ್ಸಿಂದ ಒಂದು MCQ ಬರುತ್ತೆ. ಅಂದರೆ ಈಚ್ 13 ಚಾಪ್ಟರ್ಸಲ್ಲಿ ಪ್ರತಿಯೊಂದು ಚಾಪ್ಟ್ರಿಂದ ಒಂದು MCQ ಬರುತ್ತೆ. ಟೋಟಲ್ 13 ಆಯಿತು. ಇನ್ನು ಯಾವುದಾದ್ರು ಒಂದು ಚಾಪ್ಟ್ರಲ್ಲಿ 2 MCQs ಬರುತ್ತೆ. ಅಂದರೆ ಟೋಟಲ್ 14 ಚಾಪ್ಟರ್ಸ್ ಇದೆ. ಅದರಲ್ಲಿ 13 ಚಾಪ್ಟರ್ಸಲ್ಲಿ ಒಂದು MCQ ಅಂದರೆ 13 ಕ್ವೆಶನ್ಸ್ ಆಯಿತು. ಇನ್ನೊಂದು ರಿಮೈನಿಂಗ್ ಒಂದು ಚಾಪ್ಟ್ರಲ್ಲಿ 2 MCQs ಬರುತ್ತೆ. ಸೊ ಅಲ್ಲಿಗೆ ಟೋಟಲ್ ಎಷ್ಟಾಯಿತು? 13 + 2 15 ಆಯಿತು. ಬಟ್ ಇಲ್ಲಿ ಯಾವ ಚಾಪ್ಟ್ರಲ್ಲಿ 2 MCQs ಬರುತ್ತೆ ಅದು ನಾವು ತಿಳಿಯಬೇಕು ಅಂತಂದರೆ ಆ fill in the blanks ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. fill in the blanks ಯಾವ ಚಾಪ್ಟ್ರಲ್ಲಿ ಕೊಡ್ತಾರೆ ಅಂತ ಅಂದು ನೋಡಿ. ಇಲ್ಲಿ fill in the blanks ಈಗ ನಾವು ಯಾವ್ಯಾವ ಚಾಪ್ಟ್ರಲ್ಲಿ ಕೇಳ್ಬೋದು ಅಂತ ಡಿಸ್ಕಸ್ ಮಾಡೋದಂದರೆ, ನೋಡಿ, fill in the blanks ಈ ಒಂದು 6 ಚಾಪ್ಟರ್ಸಿಂದ ಇರುತ್ತೆ. ಫಸ್ಟ್ ಒನ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್. ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್. ಸೆಕೆಂಡ್ ಚಾಪ್ಟರ್ EMI, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಆ್ಯಂಡ್ ಥರ್ಡ್ ಚಾಪ್ಟರ್ alternating current. And fourth chapter ray optics. And fifth chapter wave optics. And sixth chapter dual nature of radiation and matter. ಓಕೆ, ನೋಡಿ, ಈ ಸರ್ ದ 6 ಚಾಪ್ಟರ್ಸ್ ಏನಿದೆ, ಈ 6 ಚಾಪ್ಟರ್ಸಿಂದ ನಮಗೆ 5 fill in the blanks ಬರುತ್ತೆ. 6 ಚಾಪ್ಟರ್ಸಿಂದ 5 fill in the blanks ಬರುತ್ತೆ. ಇನ್ನು ರಿಮೈನಿಂಗ್ ಒಂದು ಚಾಪ್ಟ್ರು ಅಂದರೆ ಈಚ್ ಚಾಪ್ಟ್ರಿಂದ ಒಂದು fill in the blanks ಬರುತ್ತೆ. ಇದರಲ್ಲಿ ಇನ್ನೊಂದು ಚಾಪ್ಟ್ರ್ ಯಾವ್ದು ಉಳಿಯುತ್ತೋ ಆ ಚಾಪ್ಟ್ರಲ್ಲಿ 2 MCQs ಬರುತ್ತೆ. ಅರ್ಥ ಆಯಿತು ಅನಿಸುತ್ತೆ ನಿಮಗೆ. ನೋಡಿ, ಇಲ್ಲಿ ಒಟ್ಟು ಈ 6 ಚಾಪ್ಟ್ರಿಂದ ಆ್ಯಕ್ಚುಲಿ 2 ಕ್ವೆಶನ್ಸ್ ಅಂತ ಕೊಟ್ಟಿದ್ದಾರೆ ಅಥವಾ 2 ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಈ 6 ಚಾಪ್ಟ್ರಲ್ಲಿ ಯಾವುದಾದ್ರೂ 5 ಚಾಪ್ಟ್ರಲ್ಲಿ fill in the blanks ಬರುತ್ತೆ ಮತ್ತು MCQನೂ ಇರುತ್ತೆ. ಈಗ ನೋಡಿ, ಟೋಟಲ್ ಆಗಿ ನಿಮಗೆ ಔಟ್ ಆಫ್ 14 ಚಾಪ್ಟರ್ಸ್ 14 ಚಾಪ್ಟ್ರಲ್ಲಿ ಈ 6 ಚಾಪ್ಟರ್ ಬಿಟ್ಟರೆ ಉಳಿಯೋ ಅಂಥದ್ದು ಇನ್ನು 8 ಚಾಪ್ಟರ್ಸ್. ಆ 8 ಚಾಪ್ಟರ್ಸ್ ರಿಮೈನಿಂಗ್ 8 ಚಾಪ್ಟರ್ಸಿಂದ ಪ್ರತಿಯೊಂದು ಚಾಪ್ಟ್ರಿಂದ ಒಂದೊಂದು MCQ ಅಂದರೆ 8 ಕ್ವೆಶನ್ಸ್ ಆಯಿತು. ಮತ್ತು ಇದರಲ್ಲಿ ಯಾವುದಾದ್ರೂ 5 ಚಾಪ್ಟ್ರಿಂದ ಇದರಲ್ಲಿರೋಂಥ ಯಾವುದಾದ್ರೂ 5 ಚಾಪ್ಟ್ರಿಂದ 5 MCQs ಬರುತ್ತೆ. ಅಲ್ಲಿಗೆ ಟೋಟಲ್ 13 ಆಯಿತು. ಇನ್ನು ಒಂದು ಚಾಪ್ಟ್ರ್ ಯಾವುದು ಉಳಿದಿದೆ ಆ ಚಾಪ್ಟ್ರಿಂದ ನಿಮಗೆ 2 MCQs ಬರುತ್ತೆ. ಇಲ್ಲಿ fill in the blanksಗೆ ಯಾವ 5 ಚಾಪ್ಟ್ರ್ ಬಂದಿರುತ್ತೋ
ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಈ ಒಂದು 6 ಚಾಪ್ಟ್ರಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯಾವ ಚಾಪ್ಟ್ರಲ್ಲಿ ಬಂದಿರುತ್ತೋ ಆ 5 ಚಾಪ್ಟರ್ ಬಿಟ್ಟು ಇನ್ನೊಂದು ರಿಮೈನಿಂಗ್ ಚಾಪ್ಟರ್ ಏನಿರುತ್ತೆ ಅದರಲ್ಲಿ 2 MCQs ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಾವು ಫಸ್ಟ್ ಪ್ರಿಪ್ರೇಟ್ರಿನಲ್ಲಿ ನೋಡೋದಾದರೆ ವೇವ್ ಆಪ್ಟಿಕ್ಸಿಂದ 2 MCQs ಬಂದಿದೆ ನೋಡಿ. ಫಸ್ಟ್ ಚಾಪ್ಟರ್ ನೋಡೋದಾದ್ರೆ ವೇವ್ ಆಪ್ಟಿಕ್ಸ್ ಚಾಪ್ಟ್ರಿಂದ 2 MCQs ಬಂದಿದೆ. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯಾವುದ್ರಲ್ಲಿ ಬಂದಿದೆ ಅಂದರೆ ಮ್ಯಾಗ್ನೆಟಿಸಮ್ ಮ್ಯಾಟ್ರಲ್ಲಿ ಒಂದು, EMI ಅಲ್ಲಿ ಒಂದು, ಆಲ್ಟರ್ನೇಟಿಂಗ್ ಕರೆಂಟ್ ಒಂದು, ರೇ ಆಪ್ಟಿಕ್ಸ್ ಒಂದು, ಆ್ಯಂಡ್ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟ್ರಲ್ಲಿ ಬಂದಿದೆ. ಇದು ಫಸ್ಟ್ ಪ್ರಿಪ್ರೇಟ್ರಿ. ಅದೇ ಥರ ಸೆಕೆಂಡ್ ಪ್ರಿಪ್ರೇಟ್ರಿಲಿ ನಾವು ನೋಡೋದಾದರೆ ನಮಗೆ ದಟ್ ಈಸ್ ಆಲ್ಟರ್ನೇಟಿಂಗ್ ಕರೆಂಟಲ್ಲಿ 2 MCQs ಬಂದಿದೆ. ಗಮನಿಸ್ಬೋದು ನೀವು, ಈ ಆಲ್ಟರ್ನೇಟಿಂಗ್ ಕರೆಂಟಲ್ಲಿ 2 MCQs ಬಂದಿದೆ. ರಿಮೈನಿಂಗ್ ಏನು ಚಾಪ್ಟರ್ಸ್ ಇದೆ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್, EMI, ರೇ ಆಪ್ಟಿಕ್ಸ್, ವೇವ್ ಆಪ್ಟಿಕ್ಸ್ ಆ್ಯಂಡ್ ಡ್ಯುಯಲ್ ನೇಚರಿಂದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಂದಿದೆ. ಸೊ ಹಾಗಾಗಿ ಇಲ್ಲಿ ಈ 6 ಚಾಪ್ಟರ್ ನೀವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕು ನೋಡಿ. ಮ್ಯಾಕ್ಸಿಮಮ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರೋ ಅಂಥದ್ದೇ ಈ 6 ಚಾಪ್ಟ್ರಿಂದ. ಈ 6 ಚಾಪ್ಟ್ರಲ್ಲಿ 5 ಚಾಪ್ಟ್ರಿಂದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುತ್ತೆ. ಇನ್ನೊಂದು ಯಾವ ಚಾಪ್ಟರ್ ಉಳ್ಕೊಳುತ್ತೋ ಆ ಚಾಪ್ಟ್ರಿಂದ 2 MCQs ಬರುತ್ತೆ. ಇವೆರಡು ಗಮನಿಸಿದ್ರೆ ಗೊತ್ತಾಗ್ತದೆ ನಮಗೆ ನೋಡಿ. ಫಸ್ಟ್ ಪ್ರಿಪ್ರೇಟ್ರಿನಲ್ಲಿ ವೇವ್ ಆಪ್ಟಿಕ್ಸಿಂದ 2 MCQs ಬಂದಿತ್ತು. ಇನ್ನು ರಿಮೈನಿಂಗ್ 5 ಚಾಪ್ಟ್ರಿಂದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಂದಿತ್ತು. ಸೆಕೆಂಡ್ ಪ್ರಿಪ್ರೇಟ್ರಿನಲ್ಲಿ ಆಲ್ಟರ್ನೇಟಿಂಗ್ ಕರೆಂಟಿಂದ 2 MCQs ಬಂದಿದೆ. ರಿಮೈನಿಂಗ್ 5 ಚಾಪ್ಟರ್ಸಿಂದ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಂದಿದೆ. ಈ ಥರ ಟೋಟಲ್ ಆಗಿ ಏನು 15 MCQs ಮತ್ತು 5 ಫಿಲ್ ಇನ್ ದ ಬ್ಲ್ಯಾಂಕ್ಸು ಯಾವ ಚಾಪ್ಟ್ರಲ್ಲಿ ಬರುತ್ತೆ ಅಂತ. ನೀವು ಅಲ್ಲಿಗೆ ಆಲ್ಮೋಸ್ಟ್ ಏನು ಮಾಡಿ ಅಂದರೆ 14 ಚಾಪ್ಟರ್ಸ್ ಏನಿದೆ 14 ಚಾಪ್ಟ್ರಲ್ಲಿ ಅಥವಾ 13 ಚಾಪ್ಟ್ರಲ್ಲಿ ಒಂದೊಂದು ಕ್ವಶನ್ ಬಂದಿರುತ್ತೆ MCQ. ಇನ್ನು ಒಂದು ಚಾಪ್ಟ್ರಲ್ಲಿ ಮಾತ್ರ 2 MCQs ಬಂದಿರುತ್ತೆ, ಅಲ್ಲಿಗೆ 15 ಆಗುತ್ತೆ. ಈ 6 ಚಾಪ್ಟ್ರಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರೋ ಅಂಥದ್ದು. ಹಾಗಾಗಿ ಇಲ್ಲಿ ಇದರಲ್ಲಿ ಯಾವುದು ಒಂದು ಚಾಪ್ಟ್ರಲ್ಲಿ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಂದರೆ ರಿಮೈನಿಂಗ್ ಚಾಪ್ಟರ್ ಯಾವುದಿರುತ್ತೆ ಅದರಲ್ಲಿ 2 MCQs 100% ಇರುತ್ತೆ. ಇಲ್ಲೇ ಗೊತ್ತಾಗ್ತಿದೆ ನಮಗೆ ನೋಡಿ. ಈಗ ಫಸ್ಟ್ ಪ್ರಿಪ್ರೇಟ್ರಿನಲ್ಲಿ ವೇವ್ ಆಪ್ಟಿಕ್ಸಿಂದ 2 MCQs ಇತ್ತು. ಇನ್ನು ರಿಮೈನಿಂಗ್ 5 ಚಾಪ್ಟರ್ಸಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇತ್ತು. ಅದೇ ಥರ ಸೆಕೆಂಡ್ ಪ್ರಿಪ್ರೇಟ್ರಿನಲ್ಲಿ ಆಲ್ಟರ್ನೇಟಿಂಗ್ ಕರೆಂಟಿಂದ 2 MCQs ಇತ್ತು. ರಿಮೈನಿಂಗ್ ಚಾಪ್ಟರ್ಸಿಂದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇತ್ತು. ಹಾಗಾಗಿ ನೀವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಾನ್ಸಂಟ್ರೇಟ್ ಮಾಡೋದಾದರೆ ಈ 6 ಚಾಪ್ಟ್ರ್ ಕಾನ್ಸಂಟ್ರೇಟ್ ಮಾಡಿ. ಮ್ಯಾಗ್ನೆಟಿಸಮ್ ಮ್ಯಾಟರ್, EMI, ಆಲ್ಟರ್ನೇಟಿಂಗ್ ಕರೆಂಟ್, ರೇ ಆಪ್ಟಿಕ್ಸ್, ವೇವ್ ಆಪ್ಟಿಕ್ಸ್, ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್. ಆದರೆ MCQsನಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ. ಮ್ಯಾಕ್ಸಿಮಮ್ ನೀವು ಮಾರ್ಕ್ಸ್ ಕಳ್ಕೊಳ್ಳೋ ಅಂಥದ್ದು, ಔಟ್ ಆಫ್ ಔಟ್ ಮಿಸ್ ಆಗೋಂಥದ್ದು ಈ MCQsಲ್ಲೇ. ಯಾಕೆ ಅಂತಂದರೆ ಈ ಪಾರ್ಟ್ ಏನಲ್ಲಿ ಆಲ್ಮೋಸ್ಟ್ ಏನಿದೆ ಚಾಯ್ಸ್ ಎಕ್ಸ್ಟ್ರಾ ಕ್ವಶನ್ಸ್ ಇರೋದಿಲ್ಲ. 20 ಕ್ವಶನ್ಸ್ಗೆ ನಾವು 20 ಅಟೆಂಡ್ ಮಾಡಲೇಬೇಕು. ಅದರಲ್ಲಿ ಒಂದು ರಾಂಗ್ ಆಯಿತು ಅಂದರೂ ಕೂಡ ನಿಮ್ಗೆ ಔಟ್ ಆಫ್ ಔಟ್ ಮಿಸ್ ಆಗುತ್ತೆ. ಹಾಗಾಗಿ ತುಂಬಾ ಕಾನ್ಸಂಟ್ರೇಟ್ ಮಾಡಬೇಕು. ಇಲ್ಲಿ MCQs ಮಾಡಬೇಕು ಅಂದರೆ ಟೆಕ್ಸ್ಟ್ ಬುಕ್ ಏನಿದೆ ಅಥವಾ ಎಂಟೈರ್ ಯಾವುದೋ ಈಚ್ ಕಾರ್ನರ್ ಯಾವುದೋ ಬಿಡದಂತೆ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅದರ್ವೈಸ್ ತುಂಬಾ ಕಷ್ಟ ಇರುತ್ತೆ. ಸೊ ಇಲ್ಲಿ ನೇಚರ್ ಆಫ್ ದ ಕ್ವಶನ್ಸ್ ಯಾವ ಥರ ಇರುತ್ತೆ ನೋಡಿ. ಈಗ ಆಲ್ರೆಡಿ 2 ಪ್ರಿಪ್ರೇಟ್ರಿ ನಾವು ಗಮನಿಸೋದಾದ್ರೆ MCQsಲ್ಲಿ ನೋಡಿ ಕೆಲವು ಸ್ಟೇಟ್ಮೆಂಟ್ ಕ್ವಶನ್ಸ್ ಇದೆ. ಸ್ಟೇಟ್ಮೆಂಟ್ A, ಸ್ಟೇಟ್ಮೆಂಟ್ B ಅಂತಲೂ ಇದೆ.